ಈ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ಸಾವಿರಾರು ಕಾಯಿಗಳನ್ನು ಆಲದ ಮರಕ್ಕೆ ಭಕ್ತರು ಕಟ್ಟಿದ್ದಾರೆ. ಹಾಗೆ ಶತ್ರುನಾಶಕ್ಕಾಗಿ ಹಾಗೂ ಇಷ್ಟಪಡೋರು ಸಿಗಬೇಕು ಅಂತ ಸಾವಿರಾರು ಬೀಗಗಳನ್ನು ಹಾಕಿದ್ದಾರೆ. ಈ ಶಕ್ತಿಶಾಲಿ ದೇವಾಲಯ ಎಲ್ಲಿದೆ? ಈ ಕ್ಷೇತ್ರದ ಮಹಿಮೆ ಏನು? ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಈ ಕ್ಷೇತ್ರದ ಬಗ್ಗೆ ಏನೆಲ್ಲ ಹೇಳುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ K07 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಶಕ್ತಿಶಾಲಿ ದೇವಾಲಯ ಶ್ರೀ ಕಾಟೇರಮ್ಮ ದೇವಾಲಯ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಎಂಬ ಗ್ರಾಮದಲ್ಲಿ. ನಾವು ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಲ್ಲಿ ಸ್ಟೇಡಿಯಂ ಪಕ್ಕದ ಸೂಲಿಬೆಲೆ ರಸ್ತೆಯಲ್ಲಿ ನಮ್ಮ ಪ್ರಯಾಣ ಮುಂದುವರಿಸಿದೆವು. ಹೊಸಕೋಟೆಯಿಂದ ಸುಮಾರು 9 ಕಿಲೋಮೀಟರ್ ಪ್ರಯಾಣಿಸಿದ ನಾವು ಫೈನಲ್ ಆಗಿ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯಕ್ಕೆ ರೀಚ್ ಆದ್ವಿ. ನಮ್ಮ ಸ್ನೇಹಿತರಲ್ಲಿ ತುಂಬಾ ಜನ ಈ ಕ್ಷೇತ್ರಕ್ಕೆ ಈಗಾಗಲೇ ಭೇಟಿ ನೀಡಿ ಒಳಿತನ್ನು ಕಂಡಿದ್ದಾರೆ. ನಾನು ಹಾಗೂ ನನ್ನ ಸ್ನೇಹಿತ ಈ ಕ್ಷೇತ್ರಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ವಿ. ಹಾಗೆ ನಿಮಗೂ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ನಮ್ಮದು. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ತಕ್ಷಣ ಒಂದು ಕ್ಷಣ ಆಶ್ಚರ್ಯ ಆಯ್ತು. ಯಾಕಂದ್ರೆ ಎಲ್ಲಿ ನೋಡಿದ್ರೂ ವಾಹನಗಳೇ, ಅಷ್ಟೊಂದು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ವಾಹನ ನಿಲ್ಲಿಸಿ ಸ್ವಲ್ಪ ದೂರ ನಡೆದುಕೊಂಡು ಬಂದರೆ ಕಾಳಿಯ ದರ್ಶನ ನಮ್ಗೆಲ್ಲ ಆಗುತ್ತೆ. ಅದಾದ ನಂತರ ಅಮ್ಮ ಶಕ್ತಿಪೀಠ ಎಂಬ ಬೋರ್ಡ್ ನಮ್ಗೆ ಕಾಣಿಸುತ್ತೆ. ಸುಮಾರು 350 ವರ್ಷಗಳ ಇತಿಹಾಸವಿರುವ ಪುರಾತನ ದೇವಾಲಯ ಇದಾಗಿದೆ. ಈ ಕ್ಷೇತ್ರದಲ್ಲಿ ಸುಮಾರು 32 ಅಡಿ ಎತ್ತರದ ಕಾಳಿಕಾದೇವಿ ವಿಗ್ರಹವಿದ್ದು ಮೊದಲ ಸಲ ನೋಡೋದಕ್ಕೆ ಸ್ವಲ್ಪ ಭಯನೇ ಆಯ್ತು. ನಂತರ ಭಕ್ತಿ ತಾನಾಗೆ ಬಂತು. ಈ ಕ್ಷೇತ್ರದಲ್ಲಿ ಸುಮಾರು ಅರ್ಧ ಎಕರೆಯಲ್ಲಿ ಹರಡಿರುವ 2 ಆಲದ ಮರಗಳಿವೆ. ಒಂದು ಮುನೇಶ್ವರ ಸ್ವಾಮಿ ದೇವರು ಅಂತ ಕರೀತಾರೆ, ಮತ್ತೊಂದು ಕಾಟೇರಮ್ಮ ತಾಯಿ. ನಿಮಗೇನಾದ್ರೂ ಸಮಸ್ಯೆ ಇದ್ರೆ ಸಾಲಿನಲ್ಲಿ ನಿಂತು 150 ರೂಪಾಯಿಯ ಕಾಯಿಯನ್ನ ತೆಗೆದುಕೊಳ್ಳಬೇಕು. ಒಂದೊಂದು ಸಮಸ್ಯೆಗೂ ಒಂದೊಂದು ಮಂತ್ರದ ಚೀಟಿ ಇರುತ್ತೆ. ಅಂದ್ರೆ ವಿದ್ಯಾಭ್ಯಾಸ, ಆರೋಗ್ಯ ಸಮಸ್ಯೆ, ವಿವಾಹ, ವೈವಾಹಿಕ ಜೀವನದ ಸಮಸ್ಯೆ, ಮಾಟ ಮಂತ್ರ, ಹಣಕಾಸಿನ ಸಮಸ್ಯೆ, ಸಂತಾನ, ಸಾಲದ ಸಮಸ್ಯೆ, ಈ ರೀತಿ ಎಲ್ಲಾ ಸಮಸ್ಯೆಗಳಿಗೆ ತಕ್ಕಂತೆ ಮಂತ್ರದ ಚೀಟಿ ತೆಗೆದುಕೊಳ್ಳಬೇಕು. ಆ ಚೀಟಿಯಲ್ಲಿರುವ ಮಂತ್ರವನ್ನ ಪಠಿಸುತ್ತಾ ಆಲದ ಮರವನ್ನು 9 ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ 9 ವಾರಗಳ ಕಾಲ ಆಲದ ಮರಕ್ಕೆ ಕಾಯಿ ಕಟ್ಟಿದರೆ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಹಾಗೂ ಆ ರೀತಿ ನಂಬಿದವರಿಗೆ ಈ ಕಾಟೇರಮ್ಮ ತಾಯಿ ಒಳ್ಳೆಯದೇ ಮಾಡಿದ್ದಾರೆ. ಆಲದ ಮರವನ್ನು ಪ್ರದಕ್ಷಿಣೆ ಆಗ್ತಾ ಇದ್ರು. ಅವರನ್ನ ಮಾತನಾಡಿಸಿದಾಗ ಅವರ ಸಮಸ್ಯೆ ಬಗೆಹರಿದಿದೆ ಎಂಬುದಾಗಿ ಹೇಳಿದರು. ನನ್ನ ಹೆಸರು ಭಾವನಾ. ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀವಿ. ನಮ್ಗೆ ಇಲ್ಲಿ ನಮ್ಮ ಮನೆಯವರು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರ ಕಡೆಯಿಂದ ನಮ್ಗೆ ದೇವಸ್ಥಾನದ ಬಗ್ಗೆ ಒಪಿನಿಯನ್ ಬಂತು, ಈ ತರ ಇದೆ ಅಂತ ಎಲ್ಲ ಹೇಳಿ. ಸೊ ನಾವು ಫಸ್ಟ್ನೇ ದಿನ ಬಂದು ನೋಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ನೋಡ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಹೋದಾಗ ನಮ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಹೇಳಿದ್ರು. ಎಲ್ಲರೂ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದಕ್ಕೆ ನಾವು 9 ವಾರನು ಕಾಯಿ ತಗೊಂಡು ಕಟ್ಟಿದ್ವಿ. ನಮ್ಮ ಮನೆಯವರು ಕಟ್ಟಿದ್ರು, ನಾನು ಕಟ್ಟಿದ್ದೆ. ನಾವಿಬ್ರು ಅನ್ಕೊಂಡ್ರೆ ಕೆಲಸನೂ ಆಯ್ತು. ನಾವು ಹೋದ ವಾರ ಅಷ್ಟೇ ಬಂದು ದೇವರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗಿದ್ವಿ. ಈ ವಾರ ನಮ್ಮ ಅಪ್ಪಾಜಿಂಗೂ ತೋರ್ಸೋಣ ಈ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀವಿ. ಇಲ್ಲಿ ನಮ್ಗೆ ಎಲ್ಲಾದ್ರೂ ಪಾಸಿಟಿವ್ ವೈಬ್ಸೇ ಬಂದಿದೆ. ಸೊ ಎಲ್ರು ಇದನ್ನ ನಂಬಬೇಕು ಅಂತ ನಾನು ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯವಲ್ಲದೆ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ತಾಯಿಯ ದರ್ಶನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಈ ದಿನಗಳಲ್ಲಿ ಸುಮಾರು 50,000ಕ್ಕೂ ಹೆಚ್ಚಿನ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ತಾಯಿಯ ಶಕ್ತಿ ಎಂತದ್ದು ಅಂತ. ಆಲದ ಮರ, ಕಾಳಿ, ಕಾಳಿಕಾದೇವಿ ವಿಗ್ರಹ ಎಲ್ಲ ನೋಡ್ಕೊಂಡು ತಾಯಿಯ ದರ್ಶನಕ್ಕೆ ಅಂತ ಸರಿತಿ ಸಾಲಿನಲ್ಲಿ ನಿಂತ್ಕೊಂಡ್ವಿ. ಹಾಗೆ ಸಾಲಿನಲ್ಲಿ ಹೋಗಿ ತಾಯಿಯ ದರ್ಶನ ಪಡೆದು ಪುನೀತರಾದ್ವಿ. ಕಾಟೇರಮ್ಮ ತಾಯಿಯ ವಿಗ್ರಹ ಹಾಗೂ ಅಲಂಕಾರ ನೋಡೋಕೆ 2 ಕಣ್ಣು ಸಾಲದು. ಶತ್ರು ಪರಿಹಾರ, ಶತ್ರುನಾಶಕ್ಕಾಗಿ ಹಾಗೂ ನಾವು ಇಷ್ಟಪಡೋರು ನಮಗೆ ಸಿಗಬೇಕು ಅಂತ ಆ ತಾಯಿಯನ್ನು ಬೇಡಿಕೊಂಡು ಬೀಗಗಳನ್ನು ಹಾಕಲಾಗುತ್ತೆ. ಇವೆಲ್ಲ ಈ ಕಾಲದಲ್ಲೂ ನಂಬ್ತೀರಾ ಅಂತ ಕೆಲವರು ಅನ್ಕೊಳ್ಬಹುದು. ಆದ್ರೆ ನಮ್ಮ ಸಂಸ್ಕೃತಿ ನಿಂತಿರುವುದೇ ನಂಬಿಕೆಗಳ ಆಧಾರದ ಮೇಲೆ ಅಲ್ವಾ? ಹಾಗಿದ್ದಾಗ ನಾವು ಇದನ್ನೆಲ್ಲ ನಂಬಲೇಬೇಕು. ಯಾರಿಗೆಲ್ಲ ದೃಷ್ಟಿಯಾಗಿರುತ್ತೋ ಅವರಿಗೆಲ್ಲ ದೃಷ್ಟಿ ತೆಗಿತಾರೆ.
ಹಾಗೆ ಹಲವಾರು ಚಿಕ್ಕ ಮರಗಳಲ್ಲಿ ಹರಕೆ ಚೀಟಿಗಳಿದ್ವು. ಏನು ಅಂತ ನೋಡಿದಾಗ ಅವರಿಗೆ ಏನೊಂದು ಹರಕೆ ಇರುತ್ತೆ, ಏನೊಂದು ಬೇಡಿಕೆ ಇರುತ್ತೆ, ಅದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದು ಮಡಚಿ ಅದನ್ನ ಅಲ್ಲಿ ಕಟ್ಟಿರ್ತಾರೆ. ಹಾಗೆ ಸಂತಾನ ಪ್ರಾಪ್ತಿಗಾಗಿ ಪುಟ್ಟ ಪುಟ್ಟ ತೊಟ್ಟಿಲುಗಳನ್ನು ಮರಕ್ಕೆ ಕಟ್ಟಿದ್ದರು. ಈ ಕ್ಷೇತ್ರದಲ್ಲಿ 252 ಅಡಿ ಎತ್ತರದ ಪ್ರತ್ಯಂಗಿರಾ ದೇವಿ ವಿಗ್ರಹದ ನಿರ್ಮಾಣ ಕೆಲಸ ನಡೆಯುತ್ತಿದೆ. ಈ ವಿಗ್ರಹ ನಿರ್ಮಾಣವಾದರೆ ವಿಶ್ವದಲ್ಲೇ ಇದು ಅತಿ ಎತ್ತರದ ಪ್ರತ್ಯಂಗಿರಾ ದೇವಿ ವಿಗ್ರಹವಾಗುತ್ತೆ. ಅದು ನಮ್ಮ ರಾಜ್ಯದಲ್ಲಿರೋದು ನಮಗೆ ಹೆಮ್ಮೆಯೇ ಅಲ್ವಾ. ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಹಾಗೂ ಸೋಮವಾರ, ಬುಧವಾರ, ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ದೇವಾಲಯ ತೆರೆದಿರುತ್ತೆ. ಮೇಡಮ್, ಶ್ರೀನಿವಾಸಪುರ, ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕಿನ ವೆಂಕಟೇಶ್ ಅಂತ ಮೇಡಮ್. ಸಂತಾನ ಭಾಗ್ಯಕ್ಕೋಸ್ಕರ ಮಾಡಿದ್ದೀವಿ. ಇದು 9ನೇ ವಾರ. ಈಗ 9ನೇ ವಾರ ಮುಗಿಸ್ಕೊಂಡು ತೊಟ್ಲಿ ಕಟ್ಟಿ ಹೋಗ್ಬೇಕು. ಸುಮಾರು ಜನ ಇಲ್ಲಿ ಅಂದ್ಕೊಂಡಿದ್ದಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅಮ್ಮನವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಗಂಡ ಹೆಂಡತಿ ಇಬ್ಬರು ಬಂದುಬಿಟ್ಟು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಕೃಪೆಯನ್ನು ಕೋರಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಖಂಡಿತ ಮೇಡಮ್, ಇರೋದಕ್ಕೋಸ್ಕರ 9 ವಾರ ಕಂಪ್ಲೀಟ್ ಮಾಡಿದ್ವಿ. 9ನೇ ವಾರ ಇದು. ಬಹಳಷ್ಟು ಭಕ್ತರಿಗೆ ಅಮ್ಮ ಅನುಗ್ರಹ ಮಾಡಿದರೆ ನಮ್ಮ ಮೇಲೂ ಕರುಣೆ ಇರುತ್ತೆ ಅಂತ ಒಂದು ನಂಬಿಕೆ ಮೇಲೆ ಮಾಡಿದ್ವಿ. ಖಂಡಿತ ಮಾಡ್ತಾರೆ ಅಂತ ನಂಬಿ ನಾವೆಲ್ಲ ಮಾಡ್ತಾ ಇದ್ವಿ. ಭಕ್ತಿಯಿಂದ ಬಂದರೆ ಅಮ್ಮನ ಮೇಲೆ ನಾವು ಭಾರ ಹಾಕಿದ್ರೆ ಖಂಡಿತ ಅವರು ನಮ್ಮ ಒಂದು ಕೋರಿಕೆಗಳನ್ನು ನೆರವೇರಿಸ್ತಾರೆ ಅಂತ ನಾನು ಕೇಳ್ಕೊಂಡೆ. ಕಂಬಳಿಪುರ ಶ್ರೀ ಅಮ್ಮ ಶಕ್ತಿಪೀಠ ಕ್ಷೇತ್ರದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಪ್ರತಿದಿನ ನಿರಂತರವಾಗಿ ನಡೆಯುತ್ತದೆ. ಕಾಟೇರಮ್ಮ ತಾಯಿಯ ಕ್ಷೇತ್ರದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಿದೆ ಎಂದು ಭಕ್ತರು ನಂಬಿದ್ದಾರೆ. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.